ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ನನ್ನ ಮಗಳು ನಮ್ಮ ಯಜಮಾನ್ರು ಹಾಗೆ ನನ್ನ ಮಗ ಎಲ್ಲರೂ 3 ಗಂಟೆಗೆ ಎದ್ದು ರೆಡಿಯಾಗಿ ಬಂದು ಇಲ್ಲಿ ಆಚೆ ನಿಂತಿದ್ವಿ. ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇರೋ ಜಾಗ ಬಂದು ನನ್ನ ತವರು ಮನೆಯಾಗಿರುತ್ತೆ. ಇಲ್ಲಿರೋದು ನಮ್ಮ ಮುರಿಯಾಗ್ರೇಜ್ ಅವರು, ನಮ್ಮ ಅಣ್ಣನ ಮಗ. ಏನಕ್ಕಪ್ಪ ಇಷ್ಟು ಬೇಗ ಎದ್ದಿದ್ವಿ ಅಂತ ಅಂದರೆ, ನನ್ನ ಮಗಳದ್ದು ಬೆಂಗಳೂರಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನ ಮಗಳು ಶನಿವಾರ ಸಂತೆಯಲ್ಲಿರುವಂತಹ ನಾಟ್ಯ ನಿಲಯಂ ಅಕಾಡೆಮಿ ಇಲ್ಲಿ ಭರತನಾಟ್ಯಕ್ಕೆ ಸೇರಿಕೊಂಡಿದ್ಲು. ಇಲ್ಲಿ ಭರತನಾಟ್ಯವನ್ನು ಹೇಳ್ಕೊಡೋರು ಬಂದು ಜ್ಞಾನವಿ ಮ್ಯಾಮ್ ಅಂತ ಹೇಳ್ಬಿಟ್ಟು. ಇವರಿಗೆ ನಾಟ್ಯ ಮಯೂರಿ ನೃತ್ಯ ಟ್ರಸ್ಟ್ ಇವರ ವತಿಯಿಂದ ಬಸವ ಜಯಂತಿ ಅಂಗವಾಗಿ ಬಸವಶ್ರೀ ಕಾಯಕ ಶ್ರೇಷ್ಠ ಹಾಗೂ ಬಸವಶ್ರೀ ಕಲಾಶ್ರೇಷ್ಠ ರಾಷ್ಟ್ರೀಯ ಪ್ರಶಸ್ತಿ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಒಂದು ಆಫರ್ ಬಂದಿತ್ತು. ಇವ್ರನ್ನೆಲ್ಲರನ್ನೂ ಕರೆದು ಅಲ್ಲಿ ಸನ್ಮಾನವನ್ನು ಮಾಡುವಂತಹದ್ದು. ಜ್ಞಾನವಿ ಮ್ಯಾಮ್ ಹಾಗೆ ಇವರ ಒಂದು ಸ್ಟೂಡೆಂಟ್ಸ್ ಏನಿರ್ತಾರೆ ಇವ್ರುಗಳನ್ನೆಲ್ಲ ಕರೆದು ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಬಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇರುವಂತಹದ್ದು. ಇಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಹಳೆಯ ಆಗಿರುವಂತಹ ಅನಿರುದ್ಧರವರು ಹಾಗೆ ಸನ್ಮಾನ್ಯ ಶ್ರೀ ಶಂಕರ್ ಬಿದ್ರಿ ಸರ್ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಐಸು ಐಸು ಏನ್ ತಿಂತ ಇದೀಯಾ? ಅಯ್ಯೋ, ಬೆಳಗಿನ ಆಪಲ್ ಇವಾಗ್ಲಿಂದ ತಿಂತಿದ್ದೀರಾ? ವಾ, ಇನ್ನೇನೇನ್ ತಂದಿದ್ದೀರಾ? ಐಸು, ಇನ್ನೇನ್ ತಂದಿದ್ಯಾ? ಆಪಲ್ ಮಾತ್ರನಾ? ಸ್ನೇಹಿತರೆ, ಜ್ಞಾನವಿ ಮ್ಯಾಮ್ ಅವರು ಬರೀ ಶನಿವಾರ ಸಂತೆಯಲ್ಲಿ ಮಾತ್ರ ಅಲ್ಲ, ಅರಕಲಗೂಡು ಹಾಗೆ ರಾಮನಾಥ್ಪುರದಲ್ಲೂ ಸಹ ಈ ಒಂದು ಭರತನಾಟ್ಯವನ್ನು ಕಲಿಸ್ಕೊಡ್ತಾರೆ. ಅರಕಲಗೂಡಲ್ಲಿರುವಂತಹ ಮಕ್ಕಳನ್ನು ಸಹ ನಾವು ಒಂದು 5:30 ಅಷ್ಟೊತ್ತಿಗೆ ಪಿಕಪ್ ಮಾಡಿಕೊಂಡು ಸೀದಾ ಇವಾಗ ಹೊರಟಿದ್ದೀವಿ. ಮಕ್ಕಳು ಒಂದು ಸ್ವಲ್ಪ ಹೊತ್ತು ತೂಕುಡಿಸ್ಕೊಂಡು ಆಕ್ಳಿಸ್ಕೊಂಡು ಮಲಗಿದ್ರು. ಅದಾದಮೇಲೆ ಸ್ವಲ್ಪ ಬೆಳಕಾದ್ಮೇಲೆ ಫುಲ್ಲು ಚಿಲ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಹಾಡು ಹಾಕೊಂಡು ವೆರೈಟಿ ಡ್ಯಾನ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಮಕ್ಕಳು ಡ್ಯಾನ್ಸ್ ನೋಡೋದೇ ಒಂಥರ ಖುಷಿ. ಅವ್ರಿಗೂ ಒಂಥರ ಒನ್ ಡೇ ಪಿಕ್ನಿಕ್ ಥರನೂ ಅನ್ನಿಸ್ತು. ವಿಕ್ಕೋಗೆ ಐಸ್ ಕ್ರೀಮ್ ಕೊಡ್ಸಿಲ್ಲ ಅಂತ ಫೀಲ್ ಮಾಡ್ಕೊಳ್ತಾವ. ಇಷ್ಟೊತ್ತಿಗೆ ಬೇಡ ರೀ. ನಾವಿವಾಗ ತಿಂಡಿ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು MTR ಹೋಟ್ಲಿಗೆ ಬಂದಿದ್ದೀವಿ. ನಾನು ನನ್ನ ಮಗನ ಏನಕ್ಕೆ ಆಚೆ ಕರ್ಕ ಬರಲ್ಲ ಅಂದ್ರೆ ನೋಡಿ, ಬೆಳಗ್ಗೆನೆ ಐಸ್ ಕ್ರೀಮ್ ಬೇಕಂತ ಇದಕ್ಕೆ ಕರ್ಕ ಬರಲ್ಲ. 8 ಗಂಟೆಗೆ ಐಸ್ ಕ್ರೀಮ್ ಕೇಳ್ಕೊಂಡು ಹತ್ಕೊಂಡು ಕೂತವನೆ. ಬೇಬು ಮಖಾನ ಈಗ ಇಡ್ಲಿ ತಿಂತವನೆ. ವಿಕ್ಕುನು ತಿಂತಾನೆ ಇವಾಗ ಇಡ್ಲಿನ ಅಲ್ವಾ ವಿಕ್ಕು?
ನೀನು ತಿಂದರೆ ಮಾತ್ರ ಇದನ್ನ ಕೊಡಿಸ್ತೀನಿ, ಕೇಸರಿ ಬಾತ್. ಐಸ್ ಕ್ರೀಮ್ ಕೊಡಿಸ್ತೀನಿ, ತಿಂಡಿ ತಿಂದಾದ ತಕ್ಷಣ ಐಸ್ ಕ್ರೀಮ್ ಕೊಡಿಸ್ತೀನಿ. ಸ್ನೇಹಿತರೆ, ಹೋಟ್ಲಲ್ಲಿ ತಿಂಡಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ವಿಶೇಷ ಏನಪ್ಪ ಅಂತ ಅಂದರೆ ಇಡ್ಲಿಗೆ ಆಗಲಿ, ದೋಸೆಗೆ ಆಗಲಿ, ಕೇಸರಿ ಬಾತಿಗೆ ಆಗಲಿ ಎಲ್ಲಕ್ಕೂ ಈ ರೀತಿ ಎಕ್ಸ್ಟ್ರಾ ತುಪ್ಪನ ಒಂದು ಬೌಲ್ಗೆ ಹಾಕ್ಬಿಟ್ಟು ಕೊಡ್ತಾರೆ. ನನ್ನ ಮಗಳು ಇಡ್ಲಿ ತೊಗೊಂಡ್ಲು, ನಾನು ದೋಸೆನ ತೊಗೊಂಡೆ. ನನ್ನ ಮಗ ಎಷ್ಟೇ ಬೇಡ ಅಂತಂದರೂ ಬೆಳಗ್ಗೆ ತಿಂಡಿ ಆದ ತಕ್ಷಣವೇ ನಂಗೆ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಒಂದು ಕೋನ್ ಐಸ್ ಕ್ರೀಮ್ನ ತೊಗೊಂಡ. ಇನ್ನೇನು ನನ್ನ ಮಗಳನ್ನ ಕೇಳ್ದೋ ಬೇಕಾ ಅಂತ, ಅವಳು ಅವ್ನು ತಿಂತಾಯಿದ್ಲಲ್ಲ ಅಂತ ಅಂದ್ಬಿಟ್ಟು ನನಗೂ ಒಂದು ಬೇಕು ಅಂತ ಅಂದ್ಲು. ಸರಿ ಅಂತ ಹೇಳ್ಬಿಟ್ಟು ಅವಳಿಗೊಂದು ಕೊಡಿಸ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ಜರ್ನಿನ ಶುರು ಮಾಡ್ದು. ಮತ್ತೆ ಮಕ್ಕಳೆಲ್ಲ ಡ್ಯಾನ್ಸ್ನ ಮಾಡಲಿಕ್ಕೆ ಶುರು ಹಚ್ಕೊಂಡ್ರು. ಇಲ್ಲಿ ಹಾಡುಗಳನ್ನ ಏನಕ್ಕೆ ಹಾಕಿಲ್ಲ ಅಂತ ಅಂದರೆ ರೂಲ್ಸ್ ಪ್ರಕಾರ ಇಲ್ಲಿ ಹಾಡುಗಳನ್ನ ನಾವು ಫೇಸ್ಬುಕ್ಕಿಗೆ ಅಥವಾ ಯೂಟ್ಯೂಬ್ಗೆ ಯಾವುದಕ್ಕೂ ಅಪ್ಲೋಡ್ ಮಾಡುವ ಹಾಗಿಲ್ಲ, ಕಾಪಿರೈಟ್ ಬಂದುಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಹಾಡುಗಳನ್ನ ಸ್ಕಿಪ್ ಮಾಡಿದ್ದೀನಿ. ಅದಾದಮೇಲೆ ನಾವು ಜಾಲಹಳ್ಳಿ ಕ್ರಾಸ್ ಹತ್ರ ಇಳ್ಕೊಂಡು, ಯಾಕಂತಂದರೆ ನಮ್ಮ ಚಿಕ್ಕಪ್ಪ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಹಾಗಾಗಿ ನಾನು, ನಮ್ಮ ಯಜಮಾನ್ರು, ನನ್ನ ಮಗ 3 ಜನನು ಜಾಲಹಳ್ಳಿ ಕ್ರಾಸ್ ಹತ್ರ ಇಳ್ಕೊಂಡು. ಅಲ್ಲ, ನೀನು ಅಲ್ಲಿಗೆ ಹೋಗ್ತೀಯ, ಮನೆ ಕಪ್ಲಿಗೆ ಇಲ್ಲೇ ಇರ್ತೀಯಾ? ಇಲ್ಲೇ ರಾಷ್ಟ್ರತಿನ ಜೊತೆ ಇರ್ತೀಯಾ, ಬರ್ತೀಯಾ? ಅವರ ಕೇಳೋದು ಬೆಂಗಳೂರು ಬಂತ. ನಾನು ಊಟ ಮಾಡೋದ್ರೆ ನಾನು ಬೆಂಗಳೂರಿಗೆ ಹೋಗಿ ಊಟ ಮಾಡ್ತೀನಿ. ಎಲ್ಲರೂ ರೆಡಿಯಾಗಿ ನಿಂತಿದ್ವಿ ನಮ್ಮನೇಲಿ. ಇವ್ರು ಮಾತ್ರ ಇನ್ನೂ ಬಾಚಿದೇ ಬಾಚ್ತವ್ರೆ, ರೆಡಿನೇ ಆಗಿಲ್ಲ. ಬನ್ನಿ ಅಂದ್ರೂ ಬರ್ತಾ ಇಲ್ಲ. ನನ್ನ ಮಗಳು ನೋಡಿದ್ರೆ ಫೋನ್ ಮೇಲೆ ಫೋನ್ ಮಾಡ್ತಾಳೆ, ಅಮ್ಮ ಬನ್ನಿ, ಅಮ್ಮ ಬನ್ನಿ ಅಂತ. ಇವಾಗ ಡ್ಯಾನ್ಸ್ ಪ್ರೋಗ್ರಾಮ್ ಇರೋ ಹತ್ರ ಹೋಗೋಣ ಬನ್ನಿ. ನಮ್ಮ ಚಿಕ್ಕಪ್ಪ ಕಾರ್ ತಗೊಂಡು ರೆಡಿ ಆಗಿದ್ದಾರೆ, ನಮ್ಮನೆ ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಮ ಯಜಮಾನ್ರು ರೆಡಿ ಆಗಿದ್ದಾರೆ. ಸ್ಲಿಪ್ಪರ್ ಹಾಕೊಂಡು ಹೋಗೋಣ ಬನ್ನಿ. ಏನಂಟಿ? ಬೆಂಗಳೂರು ಯಾಕಣೋ ಬೇಕು? ಇದೆಲ್ಲ ಬೆಂಗಳೂರೇ, ಇದೆಲ್ಲನೂ ಬೆಂಗಳೂರೇ. ಹಾಂ, ಇದೆಲ್ಲ ರಾಷ್ಟ್ರತನ್ ಮನೆ. ಇಡೀ ಬೆಂಗಳೂರೇ ನಿಮ್ಮ ರಾಷ್ಟ್ರತಂದು ರಾಜಧಾನಿ. ವಿಕೋ ಹಾಂ, ರಾಜ ಕರೆಕ್ಟ್. ಹ್ಞೂ, ರಾಜುಂದೆ. ಏನು ಚಿಕ್ಕಪ್ಪ? ರಾಜುಂದೆ ಅಂತೆ. ಇವನು ಹೇಳ್ದಂಗೆ ಆಯ್ತು. ನವ್ಯಾನ ಹಾಂ, ರಾಜ ಸುಮ್ಮನೆ ರಾಜ, ನಂಗೆ ತಲೆ ಕೆಡಿಸ್ಬಿಡೋದನ್ನ ಎತ್ತದ ನೀನು ನೋಡ್ತೀನಿ. ವಾಟ್ಸಪ್ ಯೂಟ್ಯೂಬ್ ನೋಡ್ತಾ ಇರ್ತೀನಿ. ಯಾಕೆ ಸಂಜೆ ಕಾಲ್ ಮಾಡ್ತೀಯ? ಬಿಸಿಲು ಅಂದರೆ ಸಖತ್ ಬಿಸಿಲು. ಹೆಂಗೋ ಪುಣ್ಯಕ್ಕೆ ನಾವು ಬಂದಿದ್ದೀವಿ ಅಂತ ಮೋಡ ಬಂದ್ಬಿಟ್ಟಿವಿ ಇವತ್ತು. ಚಿಕ್ಕಪ್ಪ ಇದೇ ನೋಡ, ರವೀಂದ್ರ ಕಲೆಕ್ಷನ್ ಗಣೇಶ್ ಶೆಟ್ಟಿ. ಅದೇ ಚಿತ್ರ. ಹಾಂ, ಇದೇ ರವೀಂದ್ರ ಕಲೆಕ್ಷನ್. ಚಿಕ್ಕಪ್ಪ ಗೊತ್ತಿಲ್ದೇನೆ ಸುಮ್ಮನೆ ಬರಲ್ಲ ಚಿಕ್ಕಪ್ಪ. ಯಾರು? ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಚಿಕ್ಕಪ್ಪ, ನಡಿ. ಅಲ್ಲ, ನನ್ನ ನಂಬಿಕೆ ಇದೆ. ಎಲ್ಲರೂ ನೋಡವ ದೀಕ್ಷ ಅವರು ಇನ್ನೂ ಬಿಸಿಬೇಳೆ ತಿಂತವ್ರ. ಈಗಿಲ್ಲ ಅಂತೆ, ರಾತ್ರಿ ಮಾತ್ರ. ಈಗಲ್ಲೇ ಅಲ್ಲಿ ಗಾಡಿ ಹೋಗ್ತದೆ. ಸ್ನೇಹಿತರೆ, ಇದೇ ರವೀಂದ್ರ ಕಲಾಕ್ಷೇತ್ರ. ನಾನಂತೂ ಇದೇ ಮೊದಲ ಬಾರಿಗೆ ಈ ಒಂದು ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದಿರೋದು. ಹೆಸರನ್ನು ಕೇಳಿದೆ, ಆದರೆ ಯಾವಾಗಲೂ ಇಲ್ಲಿಗೆ ಬರುವಂತಹ ಒಂದು ಅವಕಾಶ ಸಿಕ್ಕಿರಲಿಲ್ಲ. ನನ್ನ ಮಗಳ ಕಾರಣದಿಂದ ಇಲ್ಲಿಗೆ ಬರುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಇಲ್ಲಿ ಬೇರೆ ಯಾವುದೋ ಪ್ರೋಗ್ರಾಮಿಗೆ ಮೈಕು, ಲೈಟಿಂಗ್ಸು ಎಲ್ಲನೂ ರೆಡಿ ಮಾಡ್ತಾಯಿದ್ರು. ನಮಗೆ ಇದ್ದಂತಹ ಹಾಲು ಇನ್ನು ಸ್ವಲ್ಪ ಮುಂದೆ ಹೋಗಬೇಕು. ಅಲ್ಲಿ ನಾನು, ನಮ್ಮ ಆಂಟಿನೂ ಹೋದೋ. ನಮ್ಮ ಚಿಕ್ಕಪ್ಪ ಹಾಗೆ ನಮ್ಮ ಮನೆಯವರು ವಿಕೋ 3 ಜನನು ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋದರು. ಇದ್ರದ್ದೇ ಪ್ರೋಗ್ರಾಮ್ದು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರುತ್ತೆ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ.